ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯ. ಹಾಗೆ ಇವತ್ತು ರಿಶಾನ್ ಅನ್ನೋ ಒಂದು 6ನೇ ವರ್ಷದ ಹುಟ್ಟುಹಬ್ಬದ ಬೇಬಿಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಶಿವು ಮತ್ತು ಐಶ್ವರ್ಯ ಕೂಡ ವಿಶೇಷನ ತಿಳಿಸ್ತಾರೆ. ರಿಶಾನ್ 6ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಸುಖವಾಗಿ ಬಾಳು ಮಗು. ರಿಶಾನ್, ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು, ಯಾವಾಗಲೂ ನಗ್ನಗ್ತಾ ಇರು, ಚೆನ್ನಾಗಿರು. ರಿಶಾನ್ಗೆ 6ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಅಂತ ಹೇಳಿದ್ರಿ. 6ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದೀವಿ. ಹಾಗೆ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಮತ್ತು ಪ್ರತಿಯೊಬ್ಬರು ನೋಡಬೇಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇವಾಗ ಪ್ರೀತಿಯ ಒಂದು ಮದುವೆ ಕಾರ್ಯಕ್ರಮ ಯಾವ ರೀತಿ ನಡೀತೆ, ಹೇಗೆ ನಡೀತೆ ಅನ್ನೋದನ್ನು ತೋರಿಸ್ತೀವಿ. ಇದರಲ್ಲಿ ಭಾಳ ಒಂದು ಟ್ವಿಸ್ಟ್ಗಳಿದೆ. ಸೊ ಅದು ತುಂಬಾ ಇದು ಮದುವೆ ಆಗುತ್ತೋ ಇಲ್ವೋ ಅನ್ನೋ ರೀತಿ ಒಂದು ಸೀನ್ ಇದೆ. ಸೊ ಪ್ಲೀಸ್ ಯಾರು ಮಿಸ್ ಮಾಡಿದೆ ಆಡೋದಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಇದನ್ನು ವಿಡಿಯೋ ನೋಡಿ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡೋಕ್ಕೆ ಹೇಳಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರೀತಿ, ಶಶಿಯವರು ಅವ್ರ ಮನೆಯವರು ಬಂದ್ರಲ್ಲಿ, ನಾವು ಹೊರಗೆ ಹೋಗಿರ್ತಾವ. ಅಯ್ಯೋ ಅಕ್ಕ, ನೀ ಬರಬೇಡ. ಅಯ್ಯೋ ಅಕ್ಕ, ನೀನು ಇಲ್ಲೇ ಇರು, ನಾನು ಅಷ್ಟೇ ಹೋಗ್ಕನೋ. ಅವ್ರ ಒಳಗೆ ಬಂದ ಮೇಲೆ ಆಮೇಲೆ ಬರೋದು ಇದ್ದೇ ಇರ್ತಲ್ಲ. ನೀನು ಬರಬೇಡ ಅಂತ ಅತ್ತೆಮ್ಮ ಬೈದಾಳಲ್ಲ, ಮತ್ತು ನೀನು ಬಂದ್ರೆ ಬೈತಾ ಮಾಡು. ಸುಮ್ಮನೆ ನೀನು ಇಲ್ಲೇ ಇರು ಅಕ್ಕನಂತಿಕ. ಅವ್ರು ಯಾವಾಗ ಬಾ ಅಂತಾರೆ ಅವಾಗ ಬರುವಂತೆ. ಹೌದು ಬಿಡಪ್ಪ, ಅದು ಕಾರಣನ ನಿಮ್ಮ ಅತ್ತೆಮ್ಮ ಎಲ್ಲದಕ್ಕೂ ವಜ್ರದ ಮಾಡ್ತಾ ಅಷ್ಟೇ ಮಾಡ್ತಾ ಅಂತ. ಅಕ್ಕ, ನಾ ಹೋಗಿರ್ತೀನಿ ಹಂಗಾರ. ಸರಿ ಆಯಿತು. ಹೆಂಗನ್ಸತ್ತಿ ಮದುಮಗಳೇ? ಲೇ, ಯಾಕೋ ಒಂಥರ ಭಯ ಆಗತೈತಿ. ದಿನ ಅವನ ಜೊತೆ ಮಾತಾಡುವಾಗ ಏನು ಅನಿಸ್ತಿರ್ಲಿಲ್ಲ, ಆದರೆ ಇವತ್ತು ಯಾಕೋ ಇದಾಗೆಲ್ಲ ಡವ ಡವ ಅನ್ನತೈತಿ. ಕಾಲೆಲ್ಲ ಗಡಗಡ ಅನ್ನತಾವು, ಬಾಯೆಲ್ಲ ಒಣಗಿದಂಗೆ ಆಗತೈತಿ. ಯಾಕೆ ಹೆಂಗಾಗತೈತಿ ಅಂತ ಗೊತ್ತಾಗತ್ತಿಲ್ಲ. ದಿನ ಅವನ ಜೊತೆ ಮಾತಾಡ್ಬೇಕಾದ್ರೂ ಏನು ಅನಿಸಿಲ್ಲ, ದಿನ ಕಾಲೇಜ್ಗೆ ಹೋಗ್ಬೇಕಾದ್ರೂ ಏನು ಅನಿಸಿಲ್ಲ. ಆದ್ರೆ ಇವತ್ತು ನಾನು ಅವ್ನು ನೋಡೋಕೆ ಬರ್ತಾನೆ ನನ್ನ ಅಂದ್ರೆ ಒಂಥರ ಆಗತೈತಿ. ದಿನ ನಾನು ನೋಡ್ತಿದ್ದ, ದಿನ ಮಾತಾಡ್ತಿದ್ವಿ, ಆದರೂ ಇವತ್ತು ಯಾಕೋ ಒಂಥರ ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ನನಗೆ ತುಂಬಾ ಭಯ ಆಗ್ತಾ ಇದ್ದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ಕಾಲೆಲ್ಲ ನಡಗತ್ತಾವ, ಇದೇ ಹಂಗೆ ಡಬ್ 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 ಅಂತ ಹೊಡ್ಕೊಳಕತ್ತೈತಿ, ಗೊತ್ತೇನಾ? ಹೌದಾ, ಹಾಗೆಲ್ಲ ಆಗತ್ತೈತಿ? ಅಲ್ಲೇ ದಿನ ಮಾತಾಡ್ಬೇಕಾದ್ರೆ ಆಗತ್ತಿರ್ಕಲ್ಲ, ಇವತ್ತು ಯಾಕೆ ಸ್ಪೆಷಲ್? ಅಲ್ಲ, ಇವತ್ತೇನಂತದೈತಿ? ಇನ್ನೂ ಅವ್ರು ಬಂದಿರೋದು ನೋಡಕ್ಕೆ. ಇನ್ನೂ ಮದುವೆ ಆಗೈತಿ, ತಾಳಿ ಕಟ್ಸ್ಕೊ ಟೈಮ್ ಅಂದ್ರೆ ಅದರ ಒಂದು. ಇನ್ನೂ ಅವ್ರು ನಿನ್ನ ನೋಡಕ್ಕೆ ಬಂದಾರ, ಬರೀ ಹೋಗಿದ್ರೆ ಟೀ ಕೊಡೋ ಕಾರ್ಯಕ್ರಮ ಅಷ್ಟೇ ಅಲ್ಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಿದ್ದಿ? ನಾನಿದ್ದೀನಲ್ಲ ನಿನ್ನ ಜೊತೆಗೆ, ಭಯ ಅನ್ನೋದು ಯಾಕೆ? ನಡಿ. ಅಯ್ಯೋ, ಬಾಗಲಾಗ ನಿಂತಿರಲ್ಲ, ಬೆಳಿಗ್ಗೆ ಬರೀ ಗಿರ್ಜವ ಒಳಗೆ ಬರೀ ಬಾ, ತಮ್ಮ ಕರ್ಕೊಂಡು ಬಾ ಒಳಗೆ. ಶಶಿ ಬಾಯಪ್ಪ ಒಳಗೆ ಬಾ. ಹಾಂ ಬೇ ಚಿಗೋ, ನಡ್ರಿ ಹೋಗೋಣ ಒಳಗೆ. ಕಾಕ ಆರಾಮದರಿ? ಚಿಗೋ ಈಗ ಆರಾಮಾಗೈತಿ ನಿನಗೆ? ಆರಾಮಿಲ್ಲ ಅಂತ ಹೇಳತ್ತಿದ್ದ ಕಾಕ, ಅದಕ್ಕಾಗಿ ಮತ್ತು ಅತ್ತೆ ನೋಡಿದ ಹಂಗೂ ಆಯ್ತು, ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದಂಗೆ ಆತಂತೆ. ಇವರು ನಿನ್ನೆ ಬಂದ್ರೆ ಅವ್ರಿಗೂ ಹೇಳೀನಿ, ಅವರು ಹೋಗಿ ಬಿಡು ನಡಿ, ಮತ್ತೆ ಯಾಕೆ ಬಿಡೋದು ಅಂತಂದ್ರೆ ಅದಕ್ಕೆ ಬಂದಬಿಟ್ಟು. ಹೆಂಗದೀಪ, ಆರಾಮದೇನಕ್ಕಮ್ಮ? ಹ್ಞೂ ಆರಾಮದನ್ ಮಾವ. ನೀ ಹೆಂಗದಿ? ಆರಾಮದಿಲ್ಲ ಮತ್ತೆ? ಹ್ಞೂ ನಾನು ಆರಾಮದನಪ್ಪ. ಈಗೀಗದ ನಿಮ್ಮ ಅಕ್ಕಗನ ಆರಾಮರಾಗಿಲ್ಲ, ಅದಕ್ಕಾಗಿ ಸ್ವಲ್ಪ ತೋರಿಸ್ಕೊಂಬಂದಿನಿ ದವಾಖಾನೆಗೆ. ಮತ್ತು ಅದಕ್ಕೆ ಆಕಿ ನಾ ಇರೋರಾಗ ಮದುವೆ ಮಾಡ್ರಿ ಅನ್ನಕತ್ಲ. ಅದಕ್ಕಾಗಿ ಮತ್ತೆ ಗೆಜೋ ಹೋಗಿ ನೀನು ಹೇಳಿ ಬಂದಿದ್ನಿ. ಮತ್ತು ಪಾಪ ಹೇಳ್ಕೊಡ್ದು ಅಂದ್ರೆ ನೀನು ಕರ್ಕೊಂಬಂದ. ಮತ್ತು ನಡ್ರಿ ಒಳಗೆ ನಡ್ರಿ, ಮಾತುಕತೆ ಎಲ್ಲೇ ಮುಂದೆ ಮಾತಾಡೋಣ ಅಂತ ನಡ್ರಿ. ಹ್ಞೂ ಮಾವ ನಡ್ರಿ. ಚಿಗವ್ವ, ಪ್ರೀತಿಗೆ ಈ ಸಾಡಿ ತೊಗೊಂಬಂದವ, ಆಕೆ ಇಲ್ಲಿ ಕುಂದ್ರಸ ಉಡಿ ತುಂಬ್ತಾನೆ, ಈ ಸಾಡಿ ಹೋಗಿ ಉಟ್ಕೊಂಬರ್ಲಿ ಅಂತಾಕಿ. ಮತ್ತೀಗ ನಾವು ತಂದಿರ್ತೇವಲ್ಲ, ಅದನ್ನು ಹುಡುಗ ಹಾಕೊಂಬರ್ಬೇಕು ನಂಗಾರ ಏನು ನಡೀತೈತೆ ಇದ ಡ್ರೆಸ್ ಮೇಲೆ? ಹಾಗೇನು ಇಲ್ಬೇಕೀಗ ನಡೀತೈತಿ. ಈಗ ರೆಡಿ ನಾಯಿ ಬಂದನ್ಬಿಡು, ಅವ್ನು ಹೊಳ್ಳಿ ಮಾತ್ರ ರೆಡಿ ಆಗಂದ್ರೆ ಸುಮ್ಮನೆ ಒದರ್ತಾನು. ಇದೇ ಎಲ್ಲಿ ಬಿಡು, ಚಲೋ ಐತಿ. ಮದುವೆ ಬೇಕಾರೆ ಹಾಕುವಾಲ್ಯಾಕಂತ, ಎಂತ ಬೇಕಂತ ಆಸ್ಕೊಂಡೊಂದು ಹಾಕುವಾಲ್ಯಾಕಂತ ನಡೀತೈತಿ. ಪ್ರೀತಿ ಕರಿವಿ ಹಂಗಾರ. ಯೋ ಐಶ್ವರ್ಯ, ಪ್ರೀತಿನ ಕರ್ಕೊಂಬ ಯವ್ವ. ಹಾಂ ಬೇ ಅಮ್ಮ, ಕರ್ಕೊಂಬರ್ತೇನೆ ತಡಿ. ವಾವ್, ಇವತ್ತು ಪ್ರೀತಿ ಎಷ್ಟು ಚಂದ ಕಾಣಂತಾಳ ಸೀರೆ ಒಳಗೆ. ಅಯ್ಯ ನನ್ನ ಮುದ್ದಿನ ಸಸಿ ಎಷ್ಟು ಚಂದ ಕಾಣಕತ್ತಾಳು, ದಂತದ ಕೊಂಬಿ ಕಂಡಂಗೆ ಕಾಣಕತ್ತಾಳೆ. ಯೋ ಪ್ರೀತಿ, ಇಲ್ಲಿ ಚೇರ್ ಮ್ಯಾಗ ಕುಂದ್ರೆ ಈ ಸಾಡಿ ಉಡಿತಂತವ, ಹೋಗಿ ಈ ಸಾಡಿ ಉಟ್ಕೊಂಬರಂತ ಯೋ. ಹ್ಞೂ ಅತ್ತಿ, ಹೆಸರದು ಏನು ಕೇಳೋದಿಲ್ಲ, ಏನು ಬೇಕಾಗಿಲ್ಲ. ಯಾಕಂದ್ರೆ ಇದೆಲ್ಲ ಗೊತ್ತಿರೋ ಶಾಸ್ತ್ರ, ನಮ್ಮ ಮನೆ ಮಾಡುವಂಥ ಶಾಸ್ತ್ರ, ಇದೆಲ್ಲ ಹೋದಾಗೆಲ್ಲ ಮಾಡ್ಬೇಕನ್ನೋದು ಐತಿ ಪದ್ಧತಿ. ಹಾಗಾಗಿ ನಾವು ಕೇಳುವಂಗೆ ಕೇಳ್ತೇವೆ. ನೀವು ನಿಂಗೆ ಗೊತ್ತಿದ್ದಷ್ಟೇ ಹೇಳವ. ಗೊತ್ತಿದ್ಮೇಲೆ ಕೇಳೋದು ಏನೈತಿ, ಇರಬಾರ್ದು ಬಿಡೋ ಕಡೆ. ಯವ್ವ, ನಿನ್ನ ಹೆಸರು ಏನು ಹೇಳವ? ನನ್ನ ಹೆಸರು ಪ್ರೀತಿ ರೀ. ಅಮ್ಮ, ಇದೆಲ್ಲ ಯಾಕಮ್ಮ? ಇದೆಲ್ಲ ಗೊತ್ತಿರೋದೆ ಅಲ್ವಾ? ಇರ್ರಿ ಬಿಡಮ್ಮ, ಸೀರೆ ಕೊಡು, ಹೋಗಿ ಸೀರೆ ಉಟ್ಕೊಂಡು ಬರ್ತಾಳೆ ಪ್ರೀತಿ. ಅಯ್ಯೋ, ಅವ್ರು ಕೇಳ್ಬೇಕನ್ನತ್ತಾರ ಬಿಡಪ್ಪ, ಕೇಳಿ. ಅದು ಕೇಳೋದು ಇದಿರ್ತತಿ, ಕೇಳಿ. ನೀ ಯಾಕೆ ಬೇಡ ಅಂತಿದ್ದಿ? ಕೇಳಿ ಬಿಡು. ಹಾಗೆ ಇನ್ನೊಬ್ಬರು ಇವತ್ತು ಹುಟ್ಟಿದ ಹಬ್ಬ ಇದೆ, ಅವರ ಹೆಸರು ಮಹೇಂದ್ರ ಅಂತ ಹೇಳಿ. ಮಹೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ತಾ, ನಿಮ್ಮ ಮನೇಲಿ ನೀವು ಎಲ್ಲ ಚೆನ್ನಾಗಿರಿ ಅಂತ ಹೇಳ್ತಾ
ವಿಡಿಯೋ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವೇ ವಾಚ್ ಮಾಡ್ಬೋದು. ತಗೋಯವ ಗಟ್ಟಿಗೆ ಹಿಡ್ಕೊ, ಇದನ್ನ ಹೋಗಿ ಉಟ್ಕೊಂಡ ಮಾಲೆ ಅದೆಲ್ಲ ಹಾಕೊಂಡ ಬಾರ. ಹ್ಞೂ ಅತ್ತಿ. ರೀ ನೀವು ತಂದಿರೋ ಡ್ರೆಸ್ನ ಕೊಡ್ರಿ, ಶಶಿನ ಉಟ್ಕೊಂಡು ಶಶಿನ ಡ್ರೆಸ್ ಹಾಕೊಂಡ ಬರ್ಲಂತ ಅವಂಗೂ ತಂದಿರೋದನ್ನು ಕೊಡ್ರಿ. ಎಲ್ಲಿಟ್ರಿ? ಅಲ್ಲೇ ಒಳಗೈತಿ, ತೊಗೊಂಬರ್ತಂತ ತಗೋ. ಮೊದಲು ಪ್ರೀತಿಯರ ಹೋಗಿ ರೆಡಿಯಾಗಿ ಬರಲಿ. ಅಯ್ಯೋ ಈಗ ರೆಡಿ ಆಗೋಷ್ಟೊತ್ತಿಗೆ ಅವನು ರೆಡಿಯಾಗಿ ಬರ್ತಾರೋ, ಮತ್ತಿಲ್ಲ ಅಂದ್ರೆ ಲೇಟ್ ಆಗಂಗಿಲ್ಲೇನು? ಕೊಡ್ರಿ, ಅವನು ರೆಡಿಯಾಗಿ ಬಂದುಬಿಡಲಿ. ಏನೋ ಗುಸು ಗುಸು ಅನ್ನತ್ತೀರಿ, ಏನು ಹೇಳ್ರಿ ಮಾವ? ಅಯ್ಯೋ ಏನಿಲ್ಲಪ್ಪ, ನಾವು ಶಶಿಗೆ ಅರ್ಬಿ ತೊಗೊಂಬಂದಿದ್ದಲ್ಲ, ಅವನು ಕೊಟ್ಬಿಡು ರೆಡಿಯಾಗಿ ಬರ್ತಾನೆ ಅಂತ ಕೆಲಸ ಅನ್ನತ್ತಿದ್ಲು ನಿಮ್ಮ ಅಕ್ಕ. ಅದಕ್ಕೆ ನಾನು ಎಲ್ಲಿ ತಡಿ ಪ್ರೀತಿಯರ ಒಳಗೆ ಹೋಗಿ ರೆಡಿಯಾಗಿ ಬರಲಿ ಅಂತ ಅನ್ನತ್ತಿದ್ನಿ. ಇಲ್ಲ ಕೊಡಿ ರೆಡಿಯಾಗಿ ಬರ್ತಾನೆ ಅವನು ಅಂತ ಅನ್ನತ್ತಿದ್ಲು. ಅದಕ್ಕೆ ಮಾತಾಡತ್ತಿದ್ದು ನೋಡ್ದೆ. ಅಯ್ಯೋ ಅಂಕಲ್ ಆಂಟಿ ಇದೇ ಇರಲಿ ನನಗೆ, ಮತ್ತಿನ್ನು ಅದನ್ನು ಹಾಕೊಂಡು ರೆಡಿ ಆಗೋಕೆ ಆಗಂಗಿಲ್ಲ. ನಾನು ಸ್ವಲ್ಪ ಮತ್ತು ಹೊರಗಡೆನೂ ಹೋಗಬೇಕು, ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಜಾಬ್ ಕೇಳೋಕೆ ಮತ್ತೀಗ ರೆಡಿ ಹಾಕೊಂಡು ಕುಂತ್ರೆ ಲೇಟ್ ಆಗ್ತತಿ. ಹಾಗಾಗಿ ಇದೇ ಡ್ರೆಸ್ಸೇ ಇರಲಿ, ಇದೇ ಚೆನ್ನಾಗಿದೆ, ಹೊಸ ತೊಗೊಂಡು ಹಾಕೊಂಡು ಬಂದಿರೋದು, ಇದೇ ಇರಲಿ ತೊಗೊಳ್ರಿ. ಹೌದು ಬಿಡುವೆ ಚಿಗೋ, ಅಷ್ಟು ಹೇಳತ್ತಾನು ಕಾಕಿ. ಇರಲಿ ಬಿಡು, ಇನ್ನೊಮ್ಮೆ ಮತ್ತೆ ಮದುವೆಗೆಲ್ಲ ಹಾಕೊಳ್ತಿದ್ದೆ ಐತಲ್ಲ, ಈಗ ಇರ್ವಾಲ್ತೇಕಂತ. ಸರಿ ಆಯ್ತು, ನೀವು ಇಷ್ಟು ಹೇಳ್ತಾರಂದ್ರೆ ಅಷ್ಟು ಮಾಡ್ರತ್ತು. ಮತ್ತು ಹಂಗಾಗಲಿ. ಬೇಕಾದ್ರೆ ಮುಂದೆ ಹಾಕೊಳ್ಳಂತೆ, ಅವ್ನು ಯಾವಾಗ ಹಾಕುವಂತೆ. ಅದೆಷ್ಟೊತ್ತಾಗಿತ್ತಪ್ಪ, ಒಂದು ಅಂಗಿ ಒಂದು ದೋತ್ರ ಪಂಚೆ ಉಟ್ಕೊಂಡ್ಬಂದಿದ್ರೆ ಮುಗಿಸೋಕಿತ್ತು. ನೀನು ನೋಡಿದ್ರೆ ಕಳಿಯೋದು ಹಾಕೋದು ಅಂತ ಯೋಚನೆ ಮಾಡ್ತೀರಿ. ಇರಲಿ ಬಿಡು, ಮತ್ತು ಯಾಕೆ ಭಾಳ ಫೋರ್ಸ್ ಮಾಡಬಾರ್ದು, ಪರವಾಗಿಲ್ಲ ಬಿಡು. ನಾವೀಗ ಈಗಿನವರೆಲ್ಲ ಮೊದಲಿನಂಗೆ ನಮ್ಮಂಗೆ ಅಲ್ಲಿಗೆ ನಾವು ಹೋಗಿ ಪಟ್ ಅಂತ ಹಾಕೊಂಡು ಬರ್ತಿದ್ದು. ಇವರೆಲ್ಲ ಹಂಗೆ ಅಲ್ಲಿ ಇವರೇ ಬೇರೆ ತಗೋ ಇರ್ವಾಲ್ತೇಕಂತ ನಡೀತಲ್ಲ. ಅದಕ್ಕೆ ನೀವೇನು ನೀ ಹೋಗಿ ಪ್ರೀತಿ ಇದನ್ನು ತೊಗೊಂಡು ಹೋಗಿ ಸಾಡಿ ಉಟ್ಕೊಂಡು ರೆಡಿಯಾಗಿ ಬಾ. ಹಾಂ ಅತ್ತಿ, ಆಯ್ತತಿ. ಅಯ್ಯೋ ಶಶಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಈ ಡ್ರೆಸ್ಸಲ್ಲಿ, ಈ ಸ್ಟೈಲಲ್ಲಿ ಮಸ್ತ್ ಕಾಣಕತ್ತಾನ ನೋಡು. ಮತ್ತೇನಪ್ಪ ಕೊಡೋದು ತೊಗೊಳೋದು ಏನಾರ ಇದ್ರೆ ಹೇಳ್ರಿ, ಏನಾರ ಕೇಳೋದಿದ್ರೆ ಕೇಳ್ರಿ. ನಾವೇ ನೋಡು ಬಗ್ಗೆ ಇರೋಕೆ ಏನು ಕೊಡೋದು ಕೇಳಿರ ಕೊಡೋಕೆ ಬರ್ತದಂತ. ನೋಡಿ ಮಾವ, ಈಗ ಕೊಡೋದು ತೊಗೊಳೋದಿಲ್ಲ ಬ್ಯಾಡ. ಯಾಕಂದ್ರೆ ಆಕೆ ನಮ್ಮ ಮನ್ಯಾಗ ಇದ್ದಂಗನ ಮೊದಲಿಂದ ನಾವಾಗೇನ ಕೇಳಿರೋದು ಹುಡುಗಿನ. ನೀವಾಗೆ ಅಂತೂ ಏನು ಬಲವಂತ ಮಾಡಿ ನಮಗೆ ಮಾಡ್ಕೊರಂತ ಹೇಳತ್ತಿಲ್ಲ. ನಾವಾಗೆ ನಮಗೆ ಹುಡುಗಿ ಇಷ್ಟ ಆಗಿರೋದಕ್ಕೆ, ಹುಡುಗಿನ ಇಷ್ಟಪಟ್ಟಿರೋದಕ್ಕೆ ನಾವಾಗೆ ಬಂದು ಕೇಳತ್ತವು. ನಿಮಗೆ ನಾವು ಅಜ್ಜಿ ಹಾಕೋಕೆ ಇಷ್ಟಪಡೋಲ್ಲ. ಮದುವೆನೆಲ್ಲ ನಾವು ಮಾಡ್ಕೋತೀವಿ, ಎಲ್ಲ ನಮ್ಮ ಕಡೆನೇ ಇರ್ತೈತಿ. ನೀವೇನು ಬೇಡ, ಕೊಡೋದು ತೊಗೊಳೋದು ಏನೂ ಬೇಡ. ನಮಗೆ ವರದಕ್ಷಿಣೆ ವರೋಪಚಾರ ಇಂಥದ್ದೆಲ್ಲ ಏನು ಇಷ್ಟನೂ ಆಗೋದಿಲ್ಲ. ಅದು ನಿನಗೂ ಗೊತ್ತಿರೋದನ್ನು ನಿಮ್ಮ ಮನೆ ಮಗಳನ್ನ ನಮ್ಮ ಮನೆ ಮಗಳನ್ನಂಗೆ ಕಳಿಸ್ಕೊಡ್ರಿ ಸಾಕಷ್ಟ. ಹೌದು ಕಾಕ, ನಿಮ್ಮ ಮನೆ ಮಗಳನ್ನ ನಮ್ಮ ಮನೆ ಮಗಳಂಗೆ ಕಳಿಸ್ಕೊಟ್ಬಿಡ್ರಿ. ನಮಗೂ ಮಗಳಿಲ್ಲ, ನಿಮಗೂ ಮಕ್ಕಳಿಲ್ಲ. ಹಾಗಾಗಿ ಎರಡು ಕೂಡಿ ನಮ್ಮ ಮಗಳ ಅಂದ್ಕೊಟ್ಟು ನಮ್ಮ ಮನೆಗೆ ಕರ್ಕೊಂಡು ಹೋಗೋ ಮದುವೆ ಮಾಡ್ಕೊಂಡು ಏನು ಇದನ್ನು ಮಾಡೋಕೆ ಹೋಗ್ಬಿಡ್ರಿ ಚಿಂತೆ. ನಮ್ಗೆ ಏನು ಬೇಡ, ಮದುವೆ ಒಂದು ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣಂತ. ಸರಿ ಆಯಿತು, ರೆಸ್ಟ್ ಮಾಡೋಣಂತ. ಅಯ್ಯೋ ಕೇಳ್ರಿ, ಅದಕ್ಕೇನ ಕೇಳೋದು ತೊಗೊಳೋದ್ರಾಗ ಏನಿದಿರಬಾರ್ದು. ನಾಳೆ ಮತ್ತೆ ಹೋಗಿ ಒಂದು ಆಗಬಾರ್ದಲ್ಲ, ಅದಕ್ಕಾಗಿ ಕೇಳತ್ತಿರೋದು.